ನ್ಯೂಸ್ ಎಕ್ಸ್‌ಪ್ರೆಸ್ ಎಟ್ 6ಗೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಸಿಎಂ ಆದೇಶದ ಬೆನ್ನಲ್ಲೇ ಪೊಲೀಸರು ಹೈ ಅಲರ್ಟ್ ಆಗಿದ್ದು ಹೇಗೆ? ಖಾಕಿ ಬಳಿ ಸಿಕ್ಕಿಬಿದ್ದ ವಾಹನ ಸವಾರರು ಹೇಳಿದ ಸಿಲ್ಲಿ ರೀಸನ್ಗಳು ಏನು? ಲಾಕ್ಡೌನ್ ನಡುವೆ ಸಂಜೀವಿನಿಗಾಗಿ ಜನರ ಸಮರ ಹೇಗಿತ್ತು? ಕರಿ ಹೆಮ್ಮಾರಿ ಜೊತೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದು ಎಲ್ಲಿ ಬಿಳಿ ಭೂತ? ಇದೆಲ್ಲವನ್ನ ನೋಡೋಣ. ಲಾಕ್ಡೌನ್ ಜಾರಿಗೆ ಸಹಕರಿಸಿ ಅಂತ ಜನರಿಗೆ ಪೊಲೀಸ್ ಆಯುಕ್ತ ಮನವಿ ಮಾಡಿದ್ದು ಹೇಗೆ? ರೂಲ್ಸ್ ಬ್ರೇಕ್ ಮಾಡಿದವರಿಗೆ ಖಾಕಿ ಬಿಸಿ ಬಿಸಿ ಕಜ್ಜಾಯ ನೀಡಿದ್ದು ಎಲ್ಲಿ? ಇಬ್ಬರು ಯುವತಿಯರನ್ನ ವಶಕ್ಕೆ ಪಡೆದಿದ್ದು ಯಾಕೆ? ನೋಡೋಣ ಖಡಕ್ ಖಾಕಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಲಾಕ್ಡೌನ್ ಇದ್ರೂ ಬೆಂಗಳೂರಿನಲ್ಲಿ ವಾಹನ ಸಂಚಾರಕ್ಕೆ ಸಂಪೂರ್ಣ ಬ್ರೇಕ್ ಬಿದ್ದಿಲ್ಲ. ಹೀಗಾಗಿ ಲಾಕ್ಡೌನ್ ನಿಯಮಗಳ ಜಾರಿಗೆ ಪೊಲೀಸರೊಂದಿಗೆ ಸಹಕರಿಸಿ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತ ಕಮಲ್ ಪಂತ್ ಮನವಿ ಮಾಡಿದ್ದಾರೆ. ಒಗ್ಗಟ್ಟಿನಿಂದ ಕೋವಿಡ್-19 ಪರಿಸ್ಥಿತಿ ಗೆಲ್ಲೋಣ ಅಂತ ಕಮಲ್ ಪಂತ್ ಹೇಳಿದ್ದಾರೆ. ಇನ್ನು ನಿಯಮ ಉಲ್ಲಂಘಿಸಿದ್ರೆ ವಾಹನಗಳ ಜಪ್ತಿ ಮಾಡಿ ಪ್ರಕರಣ ದಾಖಲಿಸುತ್ತೇವೆ, ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಲು ಪೊಲೀಸ್ ಸಿಬ್ಬಂದಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಪ್ರತಿದಿನ ಲಾಕ್ಡೌನ್ ಉಲ್ಲಂಘಿಸುವ ಸರಾಸರಿ 1000 ವಾಹನಗಳು ಜಪ್ತಿಯಾಗ್ತಿವೆ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತ ಕಮಲ್ ಪಂತ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಒಂದಷ್ಟು ಚಟುವಟಿಕೆಗೆ ವಿನಾಯಿತಿ ಇರುವುದರಿಂದ ವಾಹನಗಳ ಓಡಾಟವಿದೆ. ಆದರೆ ಅನಗತ್ಯವಾಗಿ ಓಡಾಡುವವರ ವಿರುದ್ಧ ಖಂಡಿತ ಕ್ರಮ ಕೈಗೊಳ್ಳುತ್ತೇವೆ. ಮೊದಲು ಸ್ಥಳದಲ್ಲೇ ವಿಚಾರಣೆ ನಡೆಸಿ ನಂತರ ಎನ್ಡಿಎಂಎ ಅಥವಾ ಕೆಇಡಿ ಕಾಯ್ದೆಯಡಿ ಪ್ರಕರಣ ದಾಖಲಿಸುತ್ತೇವೆ ಅಂತ ಕಮಲ್ ಪಂತ್ ಹೇಳಿದರು. ಹೋಟೆಲ್ಗಳಲ್ಲಿ ಪಾರ್ಸೆಲ್ಗೆ ಮಾತ್ರ ಅವಕಾಶವಿದೆ. ಹೀಗಿದ್ರೂ ಹೋಟೆಲ್ ಮುಂದೆ ಟೀ ಕುಡಿಯುತ್ತಿದ್ದ ವ್ಯಕ್ತಿಗೆ ಲಾಠಿ ಏಟು ಬಿದ್ದಿದೆ. ಅಲ್ಲದೆ ಫೋನ್ ಮಾಡಿ ಮಾತಾಡಿ ಅಂತ ಇನ್ಸ್ಪೆಕ್ಟರ್ಗೆ ಫೋನ್ ಕೊಟ್ಟ ಭೂಪನಿಗೆ ಬಿಸಿ ಬಿಸಿ ಕಜ್ಜಾಯ ಸಿಕ್ಕಿದೆ. ಹುಣಸಮಾರನಹಳ್ಳಿಯಲ್ಲಿ ಪ್ರತಿ ಅಂಗಡಿಗಳನ್ನ ತಪಾಸಣೆ ಮಾಡ್ತಿದ್ದು ಏರ್ಪೋರ್ಟ್ ಅಂತೇಳಿ ಓಡಾಡುವ ವಾಹನಗಳ ಮೇಲೂ ಖಾಕಿ ಹದ್ದಿನ ಕಣ್ಣಿಟ್ಟಿದೆ. ಹಿರಿಯ ಅಧಿಕಾರಿಗಳೇ ಬೆಂಗಳೂರಿನಲ್ಲಿ ಅಖಾಡಕ್ಕೆ ಇಳಿದಿದ್ರು. ಹೀಗಾಗಿ ಅನಗತ್ಯವಾಗಿ ರಸ್ತೆಗಿಳಿದ್ರೆ ಯಾರನ್ನೂ ಬಿಡಲಿಲ್ಲ. ಕಾರ್ಪೊರೇಷನ್ ಸರ್ಕಲ್ನಲ್ಲಿ ಇಬ್ಬರು ಯುವತಿಯರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಸ್ಕೂಟರ್ನಲ್ಲಿ ಬಂದಿದ್ದ ಯುವತಿಯರು ಪೊಲೀಸರಿಗೆ ಸರಿಯಾದ ಕಾರಣ ನೀಡಿಲ್ಲ. ಹೀಗಾಗಿ ಕಾರ್ಪೊರೇಷನ್ ಸರ್ಕಲ್ನಲ್ಲಿ ಇಬ್ಬರನ್ನೂ ವಶಕ್ಕೆ ಪಡೆದು ಹಲಸೂರು ಗೇಟ್ ಪೊಲೀಸ್ ಠಾಣೆಗೆ ಕರೆತಂದ್ರು. ಲಾಕ್ಡೌನ್ ವೇಳೆಯನ್ನು ವ್ಯಾಕ್ಸಿನ್ ಪಡೆಯೋದಕ್ಕಾಗಿ ತೆರಳಲು ಸರ್ಕಾರ ಅವಕಾಶ ನೀಡಿದೆ. ಆದರೆ ವ್ಯಾಕ್ಸಿನ್ ನೆಪ ಹೇಳಿಕೊಂಡು ಜನರು ಓಡಾಡ್ತಿದ್ದಾರೆ. ಹೀಗಾಗಿ ಮಲ್ಲೇಶ್ವರಂ ಬಳಿ ಪೊಲೀಸರು ಪ್ರತಿಯೊಬ್ಬರನ್ನು ತಪಾಸಣೆ ನಡೆಸಿದ್ದು ಫೋನ್ ಮಾಡಿಕೊಡಿ, ಕೋವ್ಯಾಕ್ಸಿನ್ ಇಲ್ದಿದ್ರೂ ಯಾಕೆ ಹೋಗ್ತಿದ್ದೀರಿ ಅಂತ ಪ್ರಶ್ನಿಸಿದ್ದಾರೆ. ಕಡೆಗೆ ನಡೆದುಕೊಂಡು ಹೋಗಿ ಬರ್ತೀವಿ ಅಂತ ದಂಪತಿ ಕೆಸಿ ಜನರಲ್ ಆಸ್ಪತ್ರೆಗೆ ಹೊರಟರು. ಬಳಿಕ ಪೊಲೀಸರ ಮನವೊಲಿಸಿ ವಾಹನ ಪಡೆದುಕೊಂಡು ಹೋದ್ರು. ಲಾಕ್ಡೌನ್ ಇದ್ರೂ ಬೆಂಗಳೂರಲ್ಲಿ ಅನಗತ್ಯ ಓಡಾಟ ಕಮ್ಮಿ ಆಗಿರಲಿಲ್ಲ. ಹೀಗಾಗಿ ಮಲ್ಲೇಶ್ವರಂನಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ರು. ಪ್ರತಿಯೊಂದು ವಾಹನಗಳನ್ನ ತಪಾಸಣೆ ಮಾಡಿದ ಪೊಲೀಸರು ವಾಹನಗಳನ್ನ ಸೀಸ್ ಮಾಡಿದ್ರು. ಅಲ್ಲದೆ ವಾಹನ ಸವಾರರನ್ನ ವಶಕ್ಕೆ ಪಡೆದಿದ್ದು ಪೊಲೀಸ್ ವ್ಯಾನ್ನಲ್ಲಿ ಠಾಣೆಗೆ ಕರೆದೊಯ್ದ್ರು. ಅನಗತ್ಯವಾಗಿ ಮನೆಯಿಂದ ಆಚೆ ಬಂದವರಿಗೆ ಪೊಲೀಸರು ಮೈದಾನದಲ್ಲಿ ಕುಳಿತುಕೊಳ್ಳುವ ಶಿಕ್ಷೆ ನೀಡಿದ್ರು. ಕೋರಮಂಗಲದಲ್ಲಿ ಬೇಕಾಬಿಟ್ಟಿಯಾಗಿ ಓಡಾಡ್ತಿದ್ದ ವಾಹನಗಳನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಬಳಿಕ ವಾಹನ ಮಾಲೀಕರನ್ನ ವಶಕ್ಕೆ ಪಡೆದು ಕೆಎಸ್ಆರ್ಪಿ ವಾಹನದಲ್ಲಿ ಕೋರಮಂಗಲ ಠಾಣೆ ಸಮೀಪದ ಮೈದಾನಕ್ಕೆ ಕರ್ಕೊಂಡು ಬಂದಿದ್ರು. ಅಲ್ಲದೆ ವಾಹನ ಸವಾರರಿಗೆ ಪೊಲೀಸರು ಊಟದ ವ್ಯವಸ್ಥೆಯನ್ನು ಮಾಡಿದ್ರು. ಬೆಂಗಳೂರಿನ ಏರ್ಪೋರ್ಟ್ ರಸ್ತೆಯಲ್ಲೂ ಪೊಲೀಸರು ಹೈ ಅಲರ್ಟ್ ಆಗಿದ್ರು. ಏರ್ಪೋರ್ಟ್ ರಸ್ತೆಯ ಹುಣಸಮಾರನಹಳ್ಳಿಯಲ್ಲಿ ಅನಗತ್ಯ ವಾಹನಗಳ ಓಡಾಟಕ್ಕೆ ಬ್ರೇಕ್ ಹಾಕಿದ್ದು ವಾಹನಗಳನ್ನ ಸೀಸ್ ಮಾಡಿದ್ರು. ಇದೇ ವೇಳೆ ಅರ್ಧ ಕೆಜಿ ಬಾಳೆಹಣ್ಣು, 1 ಕೆಜಿ ಮಾವು ಖರೀದಿಗೆ 8 ಕಿಲೋಮೀಟರ್ನಿಂದ ಬಂದಿದ್ದ ವ್ಯಕ್ತಿಯ ಬೈಕ್ ಸೀಸ್ ಮಾಡಿದ್ದು ಬೇಕಾಬಿಟ್ಟಿಯಾಗಿ ಓಡಾಡ್ತಿರೋ ವಾಹನಗಳನ್ನ ಮುಲಾಜಿಲ್ಲದೆ ಜಪ್ತಿ ಮಾಡಿದ್ರು. ಲಾಕ್ಡೌನ್ ಇದ್ರೂ ದೇವನಹಳ್ಳಿಯಲ್ಲಿ ಜನರ ಅನಗತ್ಯ ಸಂಚಾರಕ್ಕೆ ಬ್ರೇಕ್ ಬಿದ್ದಿರಲಿಲ್ಲ. ಹೀಗಾಗಿ ಬೇಕಾಬಿಟ್ಟಿಯಾಗಿ ಓಡಾಡ್ತಿದ್ದವರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ರು. ವಾಹನಗಳನ್ನ ಸೀಸ್ ಮಾಡಿದ ಪೊಲೀಸರು ವಾಹನಗಳ ಮೇಲಿನ ನಕಲಿ ಬೋರ್ಡ್ಗಳನ್ನ ತೆರವುಗೊಳಿಸಿದ್ರು. ಆಸ್ಪತ್ರೆಗೆ ಹೋಗ್ತಿರೋದಾಗಿ ಕುಂಟು ನೆಪ ಹೇಳಿಕೊಂಡು ಓಡಾಡ್ತಿದ್ದವರಿಗೆ ಶಾಕ್ ಕೊಟ್ರು. ಖುದ್ದು ಡಿಸಿಪಿಯೇ ಸ್ಥಳದಲ್ಲಿ ಇದ್ದು ವಾಹನಗಳನ್ನ ಸೀಸ್ ಮಾಡಿದ್ದು ಎಲ್ಲಿ? ಪೊಲೀಸರ ಕೈಗೆ ಸಿಕ್ಕಿ ಬಿದ್ದವರು ಕೊಟ್ಟ ಸಿಲ್ಲಿ ರೀಸನ್ಗಳು ಏನು? ಲಾಕ್ಡೌನ್ನಿಂದ ಮದುಮಗ ಅನುಭವಿಸಿದ ಯಾತನೆ ಎಂಥದ್ದು? ನೋಡೋಣ ಬೆಂಗಳೂರು ಲಾಕ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನ ಕಾರ್ಪೊರೇಷನ್ ಸರ್ಕಲ್ನಲ್ಲಿ ಸ್ವತಃ ಡಿಸಿಪಿ ಅನುಚೇತ್ ಅವರೇ ತಪಾಸಣೆ ಮಾಡಿದ್ರು. 3 ಗಂಟೆಗೂ ಹೆಚ್ಚಿನ ಕಾಲ ಸ್ಥಳದಲ್ಲೇ ಇದ್ದ ಡಿಸಿಪಿ ಅನುಚೇತ್ ಖುದ್ದು ತಾವೇ ವಾಹನಗಳನ್ನ ತಪಾಸಣೆ ಮಾಡಿದ್ರು. ಸೂಕ್ತ ದಾಖಲೆ ನೀಡದ ವಾಹನಗಳನ್ನ ಸೀಸ್ ಮಾಡಿದ್ದು ಚಾಲಕರನ್ನ ವಶಕ್ಕೆ ಪಡೆಯಲಾಯಿತು.
ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತಿರೋ ಜನರು ಡಿಫರೆಂಟ್ ನೆಪಗಳನ್ನ ಹೇಳ್ತಿದ್ದಾರೆ. ಹಲಸೂರು ಪೊಲೀಸರ ತಪಾಸಣೆ ವೇಳೆ ಬೆಕ್ಕಿಗೆ ಗಾಯ ಆಗಿದೆ, ಚಿಕಿತ್ಸೆಗೆ ಬಸವನಗುಡಿಗೆ ತೆರಳುತ್ತಿರುವುದಾಗಿ ವ್ಯಕ್ತಿಯೊಬ್ಬ ಹೇಳಿದ್ದಾನೆ. 20 ದಿನದ ಹಿಂದೆ ಗಾಯವಾಗಿದ್ದು ಸದ್ಯ ತೀರಾ ಚಿಕಿತ್ಸೆಯ ಅನಿವಾರ್ಯ ಇಲ್ದಿದ್ರೂ ವ್ಯಕ್ತಿ ಓಡಾಡ್ತಿದ್ದ. ಹೀಗಾಗಿ ಬೆಳಗ್ಗೆ ಟೈಮಲ್ಲಿ ಚಿಕಿತ್ಸೆ ಕೊಡಿಸಿ ಅಂತ ಸಲಹೆ ನೀಡಿದ ಪೊಲೀಸರು ಎಚ್ಚರಿಕೆ ನೀಡಿ ಕಳಿಸಿದ್ದಾರೆ. ಹಲಸೂರು ಕೆರೆ ಬಳಿ ತಪಾಸಣೆ ಮಾಡಿದ ಪೊಲೀಸರು ಕುಂಟು ನೆಪ ಹೇಳಿಕೊಂಡು ತಿರುಗಾಡ್ತಿದ್ದ ವಾಹನಗಳನ್ನ ಸೀಸ್ ಮಾಡಿದ್ರು. ಈ ವೇಳೆ ವ್ಯಾಕ್ಸಿನ್ಗೆ ಬಂದು ಸುಖ ಸುಮ್ಮನೆ ತಿರುಗಾಡ್ತಿದ್ದ ಸಹೋದರರಿಬ್ಬರಿಗೆ ಪೊಲೀಸರು ಖಡಕ್ ಎಚ್ಚರಿಕೆ ನೀಡಿದ್ರು. ಲಸಿಕೆ ತೆಗೆದುಕೊಳ್ಳೋಕೆ ಇನ್ನೂ ಟೈಮ್ ಇತ್ತು, ಅದಕ್ಕೆ ಈ ಕಡೆ ಬಂದ್ವಿ ಅಂತ ವ್ಯಕ್ತಿಯೊಬ್ಬ ಸಬೂಬು ನೀಡಿದ್ದಾನೆ. ವ್ಯಾಕ್ಸಿನ್ ತೆಗೆದುಕೊಳ್ಳೋದನ್ನ ಬಿಟ್ಟು ತಿರುಗಾಡ್ತಿದ್ದ ವ್ಯಕ್ತಿಯ ಕಾರ್ ಸೀಸ್ ಮಾಡಿ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಎಂಎಲ್ಸಿ ನಾಮಫಲಕ ಅಳವಡಿಸಿದ್ದ ಕಾರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೆಆರ್ ಮಾರ್ಕೆಟ್ ಬಳಿ ಕಾರಿಗೆ ಎಂಎಲ್ಸಿ ನೇಮ್ ಬೋರ್ಡ್ ಅಳವಡಿಸಿ ಕುಟುಂಬವೊಂದು ರಾಜಾರೋಷವಾಗಿ ಓಡಾಡ್ತಿದ್ರು. ಹೀಗಾಗಿ ನಕಲಿ ನಾಮಫಲಕ ಅಳವಡಿಸಿದ್ದ ಕಾರು ಸೀಸ್ ಮಾಡಿರೋ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಮತ್ತೊಬ್ಬ ಬೆಸ್ಕಾಂ ಅಂತ ಬೋರ್ಡ್ ಹಾಕೊಂಡು ಓಡಾಡ್ತಿದ್ದ ಕಾರನ್ನು ಪೊಲೀಸರು ಸೀಸ್ ಮಾಡಿದ್ರು. ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರ ಕಠಿಣ ಲಾಕ್ಡೌನ್ ಜಾರಿಗೊಳಿಸಿದ್ದು ಪೊಲೀಸರು ಅಖಾಡಕ್ಕೆ ಇಳಿದಿದ್ದಾರೆ. ಆದರೆ ಜನರು ಮಾತ್ರ ಕಳ್ಳಾಟ ಆಡ್ತಿದ್ದಾರೆ. ಆಟೋ ಚಾಲಕನೊಬ್ಬ ಬಿಬಿಎಂಪಿ ಬೋರ್ಡ್ ಹಾಕಿಕೊಂಡು ಬಾಡಿಗೆ ಹೊಡೆಯುತ್ತಿದ್ದ. ಬಿಬಿಎಂಪಿ ವತಿಯ ಲಸಿಕೆ ಅಭಿಯಾನದ ಫ್ಲೆಕ್ಸ್ ಬಳಸಿಕೊಂಡು ಬಾಡಿಗೆ ಓಡಿಸುತ್ತಿದ್ದ. ಹೀಗಾಗಿ ಪೊಲೀಸರು ಆಟೋ ಸೀಸ್ ಮಾಡಿದ್ದಾರೆ. ಅಗತ್ಯ ವಸ್ತುಗಳ ಖರೀದಿಗೆ ಇದ್ದ ಡೆಡ್ಲೈನ್ ಮುಗಿಯುತ್ತಿದ್ದಂತೆ ಪೊಲೀಸರು ಫೀಲ್ಡ್ಗೆ ಇಳಿದು ವಾಹನ ಸವಾರರಿಗೆ ಶಾಕ್ ನೀಡಿದ್ದಾರೆ. ಬೆಂಗಳೂರಿನ ಕೆಆರ್ಪುರಂನಲ್ಲಿ ಅನಗತ್ಯ ಓಡಾಟಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದು ಟಿನ್ ಫ್ಯಾಕ್ಟರಿ ಸರ್ಕಲ್ನಲ್ಲಿ ತಪಾಸಣೆ ಮಾಡಿದ್ರು. ವೆಹಿಕಲ್ಗಳನ್ನು ಚೆಕ್ ಮಾಡಿ ಕಳಿಸುತ್ತಿರುವ ಖಾಕಿ ಪಡೆ ಅನಗತ್ಯವಾಗಿ ಓಡಾಡುತ್ತಿದ್ದವರಿಗೆ ಬಿಸಿ ಮುಟ್ಟಿಸುತ್ತಿದ್ದಾರೆ. ಬೇಕಾಬಿಟ್ಟಿ ಓಡಾಡೋ ವಾಹನಗಳನ್ನು ಸೀಸ್ ಮಾಡುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಕಾರ್ಯಾಚರಣೆಗೆ ಇಳಿದ ಪೊಲೀಸರು ಮನೆಯಿಂದ ಹೊರಬಂದವರಿಗೆ ಬಿಸಿ ಮುಟ್ಟಿಸುತ್ತಿದ್ದಾರೆ. ವಾಹನ ಸೀಸ್ ಕೇಸ್ ದಾಖಲು ಮಾತ್ರವಲ್ಲದೆ ಅನಗತ್ಯವಾಗಿ ಓಡಾಡುತ್ತಿದ್ದವರಿಗೆ ಕೊರೋನಾ ಟೆಸ್ಟ್ ಮಾಡಿಸಿದ್ರು. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಬಿಬಿಎಂಪಿ ಆರೋಗ್ಯ ಸಿಬ್ಬಂದಿಯಿಂದ ಕೋವಿಡ್ ಟೆಸ್ಟ್ ಮಾಡಿದ್ರು. ಅನಗತ್ಯವಾಗಿ ಮನೆಯಿಂದ ಹೊರಬಂದವರು ಗಾಡಿ ಸೀಸ್ ಜೊತೆ ಕೊರೋನಾ ಟೆಸ್ಟ್ಗೂ ಒಳಪಟ್ಟರು. ಪತಿ ಜೊತೆ ಆತನ ಆಟೋ ಬಿಡಿಸಿಕೊಳ್ಳಲು ಪತ್ನಿ ಸರ್ಕಸ್ ಮಾಡಿದ್ದಾಳೆ. ಬೆಳಗ್ಗೆ ಆಟೋ ಜೊತೆಗೆ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ದಾಖಲೆ ಇಲ್ಲದ ಕಾರಣಕ್ಕೆ ಗಾಡಿ ಸೀಸ್ ಮಾಡಿ ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಹೀಗಾಗಿ ಪತಿಯನ್ನ ಪೊಲೀಸರು ವಶಕ್ಕೆ ಪಡೆಯುತ್ತಿದ್ದಂತೆ ಕಾರ್ಪೊರೇಷನ್ಗೆ ಹಸುಗೂಸಿನ ಜೊತೆ ಆಟೋ ಬಿಡಿಸಿಕೊಳ್ಳಲು ಪರದಾಡಿದ್ಲು. ಕಟ್ಟುನಿಟ್ಟಿನ ಲಾಕ್ಡೌನ್ನಿಂದಾಗಿ ಮದುವೆಗೂ ಸಂಕಷ್ಟ ಎದುರಾಗಿದೆ. ಹಸೆಮಣೆ ಏರೋರಿಗೂ ಲಾಕ್ಡೌನ್ ಭಜೀತಿ ತಂದಿದೆ. ಹೀಗಾಗಿ ಮದುಮಗ ಟಿವಿ9 ಬಳಿ ಅಳಲು ತೋಡ್ಕೊಂಡಿದ್ದಾನೆ. ಮದುವೆ ಆಗ್ತಿದ್ದೀವಿ, ಆದ್ರೆ ಯಾಕೆ ಕೇಳ್ತೀರಾ ನಮ್ ಕಷ್ಟ ಅಂತ ಮದುಮಗ ಹೇಳಿದ್ದಾನೆ. ತಪಾಸಣೆ ವೇಳೆ ಎಲ್ಲರಿಗೂ ಉತ್ತರ ಕೊಟ್ಟು ಮದುಮಗ ಹೈರಾಣಾಗಿದ್ದಾನೆ. ಲಾಕ್ಡೌನ್ ನಡುವೆಯೂ ಊರಿಗೆ ಪ್ರಯಾಣ ಬೆಳೆಸಿದವರು ಪೊಲೀಸರಿಗೆ ಹೇಳಿದ ಕಾರಣ ಏನು? ಸರ್ಕಾರಿ ಕಾರು ದುರ್ಬಳಕೆ ಮಾಡಿಕೊಂಡವನು ಖಾಕಿ ಕೈಗೆ ಸಿಕ್ಕಿಬಿದ್ದಿದ್ದು ಹೇಗೆ? ರಾಜ್ಯದ ಯಾವ್ಯಾವ ಜಿಲ್ಲೆಗಳು ಕಂಪ್ಲೀಟ್ ಲಾಕ್ಡೌನ್ ಆಗಿದೆ? ನೋಡೋಣ ಖಡಕ್ ಲಾಕ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದೇವನಹಳ್ಳಿಯಲ್ಲಿ ಲಾಕ್ಡೌನ್ ನಡುವೆಯೂ ಊರಿಗೆ ಹೋಗ್ತಿದ್ದ ಕುಟುಂಬಸ್ಥರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ದೇವನಹಳ್ಳಿ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಬಳಿ ಪೊಲೀಸರ ತಪಾಸಣೆ ವೇಳೆ ಕಾರು ಸೀಸ್ ಮಾಡಲಾಗಿದೆ. ಮಹಿಳೆಯರು ಮಕ್ಕಳ ಸಮೇತ ಊರಿಗೆ ಪ್ರಯಾಣ ಮಾಡ್ತಿದ್ದವರು ಕೊರೋನಾ ಇದ್ರೂ ಊರಿಗೆ ಹೋಗಬೇಕು ಅಂತ ಹೋಗ್ತಿದ್ದೀವಿ ಎಂದಿದ್ದಾರೆ. ಕಂಪ್ಲೀಟ್ ಲಾಕ್ಡೌನ್ ಇದ್ರೂ ಸರ್ಕಾರಿ ಕಾರಿನಲ್ಲಿ ಬಿಂದಾಸ್ ಆಗಿ ಓಡಾಡ್ತಿದ್ದ ಚಾಲಕನಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಲೋಕೋಪಯೋಗಿ ಇಲಾಖೆಯ ಸೇವೆಯಲ್ಲಿದ್ದ ಕಾರಿನಲ್ಲಿ ಕುಟುಂಬದ ಸದಸ್ಯರನ್ನ ಕರೆದೊಯ್ದಿದ್ದ. ಆದರೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದು ಪೊಲೀಸರು ಕಾರ್ ಸೀಸ್ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಕಟ್ಟುನಿಟ್ಟಾಗಿ ವೀಕೆಂಡ್ ಲಾಕ್ಡೌನ್ ಜಾರಿ ಮಾಡಿದ್ದು ಅನಗತ್ಯವಾಗಿ ರಸ್ತೆಗಿಳಿದವರ ವಾಹನಗಳನ್ನು ಸೀಸ್ ಮಾಡುತ್ತಿದ್ದಾರೆ. ಡಿಸಿಪಿ ವಿಕ್ರಮ್ ಆಮ್ಟೆ ಖುದ್ದು ಫೀಲ್ಡ್ಗೆ ಇಳಿದು ತಪಾಸಣೆ ನಡೆಸಿದ್ರು. ನಗರದ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಯೊಂದು ವಾಹನಗಳ ತಪಾಸಣೆ ಮಾಡಿದ್ದು ಹಾಸ್ಪಿಟಲ್ ಎಮರ್ಜೆನ್ಸಿ ಬಿಟ್ಟು ಯಾರೂ ಸಹ ಹೊರಗೆ ಬರಬೇಡಿ, ತರಕಾರಿ ಕಿರಾಣಿ ಅಂಗಡಿಗಳು ಯಾವುದೂ ಓಪನ್ ಇರಲ್ಲ, ಅನಗತ್ಯವಾಗಿ ಮನೆಯಿಂದ ಹೊರಬಂದ್ರೆ ಕೇಸ್ ಗ್ಯಾರಂಟಿ ಅಂತ ಡಿಸಿಪಿ ವಿಕ್ರಮ್ ಆಮ್ಟೆ ಎಚ್ಚರಿಕೆ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2 ದಿನಗಳ ಸಂಪೂರ್ಣ ಲಾಕ್ಡೌನ್ ಜಾರಿಯಾಗಿದೆ. ಸೋಮವಾರ ಬೆಳಗ್ಗೆ 6 ಗಂಟೆಯವರೆಗೆ ಲಾಕ್ಡೌನ್ ಜಾರಿಯಲ್ಲಿದ್ದು ಅಗತ್ಯ ವಸ್ತು ಮಾರಾಟ ಸೇರಿ ಎಲ್ಲದಕ್ಕೂ ಬ್ರೇಕ್ ಬಿದ್ದಿದೆ. ಹೀಗಾಗಿ ಬೆಳಗ್ಗೆಯಿಂದ ರಸ್ತೆಗಿಳಿದಿರುವ ಪೊಲೀಸರು ಅನಗತ್ಯವಾಗಿ ಓಡಾಡುವ ವಾಹನಗಳನ್ನು ತಡೆಯುತ್ತಿದ್ದಾರೆ. ಇಡೀ ಜಿಲ್ಲೆಯಾದ್ಯಂತ ಜನರ ಓಡಾಟಕ್ಕೆ ಬ್ರೇಕ್ ಹಾಕಿದ್ದು ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ.
ಬಳ್ಳಾರಿ ಜಿಲ್ಲೆಯಲ್ಲಿ 3ನೇ ದಿನವೂ ಸಂಪೂರ್ಣ ಲಾಕ್ಡೌನ್ ಮುಂದುವರೆದಿದೆ. ಅಗತ್ಯ ವಸ್ತುಗಳ ಮಾರಾಟಕ್ಕೂ ಅವಕಾಶ ಇಲ್ಲ. ವೈದ್ಯಕೀಯ ಸೇವೆ ಮತ್ತು ಹಾಲು ಮಾರಾಟಕ್ಕೆ ಮಾತ್ರ ಅವಕಾಶ ಕೊಡಲಾಗಿದೆ. ವಾಹನ ಸಂಚಾರಕ್ಕೆ ನಿರ್ಬಂಧ ಹೇರಿದ್ದು, ರಸ್ತೆಗಳಿಗೆ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಲಾಗಿದೆ. ಮಾರುಕಟ್ಟೆಗಳು ಸಂಪೂರ್ಣ ಬಂದ್ ಆಗಿದ್ರೂ ಕೆಲವರು ಅನಗತ್ಯವಾಗಿ ಸಂಚಾರಕ್ಕೆ ಇಳಿದಿದ್ದಾರೆ. ಹೀಗಾಗಿ ಅನಗತ್ಯವಾಗಿ ರಸ್ತೆಗಳಿದ ವಾಹನಗಳ ಜಪ್ತಿ ಮಾಡಲಾಗ್ತಿದೆ. ಕೊರೋನಾ ತಡೆಗೆ ಚಿಕ್ಕಬಳ್ಳಾಪುರದಾದ್ಯಂತ 4 ದಿನ ಕಂಪ್ಲೀಟ್ ಲಾಕ್ಡೌನ್ ಜಾರಿ ಮಾಡಿದ್ದು, 3ನೇ ದಿನವೂ ಚಿಕ್ಕಬಳ್ಳಾಪುರ ಸಂಪೂರ್ಣ ಸ್ತಬ್ಧವಾಗಿದೆ. ಕೇವಲ ಹಾಲು ಮಾರಾಟಕ್ಕೆ ಮಾತ್ರ ಅವಕಾಶವಿದೆ. ಜಿಲ್ಲೆಯಲ್ಲಿ ತುರ್ತು ಸೇವೆಗಳನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಚಟುವಟಿಕೆಗಳನ್ನು ಬಂದ್ ಮಾಡಲಾಗಿದೆ. ಪೊಲೀಸ್ ಸರ್ಪಗಾವಲಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಕಟ್ಟುನಿಟ್ಟಿನ ಲಾಕ್ಡೌನ್ ಪಾಲನೆಯಾಗ್ತಿದೆ. ಕೊಡಗು ಜಿಲ್ಲೆಯಾದ್ಯಂತ ಕಠಿಣ ಲಾಕ್ಡೌನ್ ಇದ್ದು, ಕೇವಲ ಹಾಲು ಮತ್ತು ಪೇಪರ್ ಸೇವೆಗೆ ಮಾತ್ರ ಅವಕಾಶ ನೀಡಲಾಗಿದೆ. ಜಿಲ್ಲೆಯಲ್ಲಿ ಇತರೆ ಯಾವುದೇ ವ್ಯಾಪಾರ ವಹಿವಾಟಿಗೂ ಅವಕಾಶ ಇಲ್ಲ. ಜಿಲ್ಲೆಯಲ್ಲಿ ಪೊಲೀಸ್ ಕಣ್ಗಾವಲಿದ್ದು, ಬೆಳಗ್ಗೆ 10ರ ನಂತರ ಯಾರೂ ಮನೆಯಿಂದ ಹೊರಬರುವಂತಿಲ್ಲ. ವೈದ್ಯಕೀಯ ಚಟುವಟಿಕೆಗೆ ಮಾತ್ರ ವಿನಾಯಿತಿ ನೀಡಲಾಗಿದೆ. ಧಾರವಾಡದಲ್ಲಿ ವೀಕೆಂಡ್ ಲಾಕ್ಡೌನ್ ಜಾರಿಯಾಗಿದ್ದು, 2 ದಿನ ಕಠಿಣ ನಿಯಮಗಳು ಜಾರಿಯಲ್ಲಿವೆ. ಬೆಳಗ್ಗೆ 8 ಗಂಟೆಯವರೆಗೆ ಹಾಲು ತರಕಾರಿ ಖರೀದಿಗೆ ಅವಕಾಶ ನೀಡಲಾಗಿದ್ದು, 8 ಗಂಟೆಯ ನಂತರ ಎಲ್ಲವೂ ಬಂದಾಗಿದ್ದು, ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಲಾಕ್ಡೌನ್ನಿಂದ ಬೆಣ್ಣೆನಗರಿ ದಾವಣಗೆರೆ ಸಂಪೂರ್ಣ ಸ್ತಬ್ಧವಾಗಿತ್ತು. ರಸ್ತೆಗಳಿದ ಪ್ರತಿಯೊಂದು ವಾಹನಗಳನ್ನು ಪೊಲೀಸರು ತಪಾಸಣೆ ಮಾಡುತ್ತಿದ್ದು, ಬೆಣ್ಣೆನಗರಿಯ ರಸ್ತೆಗಳೆಲ್ಲ ಖಾಲಿಯಾಗಿತ್ತು. ಸಂಪೂರ್ಣ ಲಾಕ್ಡೌನ್ ಅಕ್ಷರಶಃ ಆಚರಣೆಗೆ ತಂದಿದೆ ದಾವಣಗೆರೆ ಜಿಲ್ಲಾಡಳಿತ. ರಾಜ್ಯದಲ್ಲಿ ಹೋಮ್ ಐಸೋಲೇಷನ್ ಬಂದ್ ಆಗುತ್ತಾ? ಕೊರೋನಾ ಕಂಟ್ರೋಲ್ಗೆ ಮಂಡ್ಯ ಎಷ್ಟು ದಿನ ಲಾಕ್ ಆಗ್ತಾ ಇದೆ? ವ್ಯಾಕ್ಸಿನ್ ಕೊರತೆಯಲ್ಲೂ ವೈದ್ಯೆಯ ಕಳ್ಳಾಟ ಎಂಥದ್ದು? ನೋಡೋಣ ಕೊರೋನಾಘಾತ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಜೊತೆ ಹುಬ್ಬಳ್ಳಿಯಲ್ಲಿ ಆರೋಗ್ಯ ಸಚಿವ ಕೆ ಸುಧಾಕರ್ ಸಭೆ ನಡೆಸಿದ್ರು. ಸಭೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಚಿವ ಜಗದೀಶ್ ಶೆಟ್ಟರ್ ಸೇರಿದಂತೆ ಶಾಸಕರು ಹಾಜರಿದ್ದರು. ಈ ವೇಳೆ ಸಚಿವ ಸುಧಾಕರ್ ಅಧಿಕಾರಿಗಳಿಗೆ ಕೆಲ ಸೂಚನೆ ಕೊಟ್ಟರು. ಮನೆಯಲ್ಲಿ ಸೋಂಕಿತರಿಗೆ ಐಸೋಲೇಷನ್ಗೆ ಸೂಕ್ತ ವ್ಯವಸ್ಥೆ ಇರುವುದಿಲ್ಲ. ಒಬ್ಬರಿಗೆ ಕೋವಿಡ್ ಬಂದ್ರೆ ಮನೆಯವರಿಗೆ ಎಲ್ಲರಿಗೂ ಬರುತ್ತೆ. ಹಾಗಾಗಿ ಎಲ್ಲರನ್ನೂ ಆಸ್ಪತ್ರೆಗೆ ದಾಖಲಿಸಿ ಅಂತ ಡಿಸಿಗೆ ಸಚಿವ ಸುಧಾಕರ್ ಸೂಚನೆ ಕೊಟ್ಟರು. ಎಲ್ಲಾ ಸೋಂಕಿತರನ್ನ ಕೋವಿಡ್ ಕೇರ್ ಸೆಂಟರ್ಗೆ ಸೇರಿಸಿ ಸೂಕ್ತ ಚಿಕಿತ್ಸೆ ನೀಡಿ ಅಂತ ಸಲಹೆ ಕೊಟ್ಟರು. ಬ್ಲಾಕ್ ಫಂಗಸ್ ಸೋಂಕು ಕಡಿಮೆಯಾಗುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಂಡಿದ್ದೀವಿ ಅಂತ ಆರೋಗ್ಯ ಸಚಿವ ಕೆ ಸುಧಾಕರ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಸೋಂಕು ಬಂದಂತಹ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ನೀಡಲಾಗುತ್ತೆ. ಬ್ಲಾಕ್ ಫಂಗಸ್ನಿಂದ ಸಾವಿನ ಪ್ರಮಾಣ ಎಲ್ಲಿಯೂ ಜಾಸ್ತಿಯಾಗಿಲ್ಲ. ವರ್ಷದಲ್ಲಿ 10 ಜನರಲ್ಲಿ ಮಾತ್ರ ಬ್ಲಾಕ್ ಫಂಗಸ್ ಕಾಣಿಸಿಕೊಳ್ತಾ ಇತ್ತು. ಆದ್ರೀಗ ರಾಜ್ಯದಲ್ಲಿ 250 ಜನರಲ್ಲಿ ಬ್ಲಾಕ್ ಫಂಗಸ್ ಕಾಣಿಸಿದೆ ಅಂತ ಸಚಿವ ಸುಧಾಕರ್ ಹೇಳಿದ್ದಾರೆ. ಹೀಗಾಗಿ ಸೋಂಕು ಪೀಡಿತರಿಗೆ ಎಷ್ಟು ಔಷಧ ಬೇಕೋ ಅದೆಲ್ಲವನ್ನ ಸರ್ಕಾರ ನೀಡಲಿದೆ. ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ ಅವರು ಶೀಘ್ರದಲ್ಲೇ ಔಷಧಿ ವಿತರಿಸುವುದಾಗಿ ಹೇಳಿದ್ದಾರೆ ಅಂತ ಸುಧಾಕರ್ ತಿಳಿಸಿದ್ದಾರೆ. ಬ್ಲಾಕ್ ಅಂಡ್ ವೈಟ್ ಫಂಗಸ್ ಅಂತ ಏನಿರಲ್ಲ, ಅದು ಕೇವಲ ಫಂಗಸ್ ಅಷ್ಟೇ ಅಂತ ಹುಬ್ಬಳ್ಳಿಯಲ್ಲಿ ಆರೋಗ್ಯ ಸಚಿವ ಕೆ ಸುಧಾಕರ್ ಹೇಳಿದ್ದಾರೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವರಲ್ಲಿ ಫಂಗಸ್ ಜಾಸ್ತಿ ಆಗ್ತಾ ಇದೆ. ಬ್ಲಾಕ್ ಫಂಗಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಜ್ಞರ ಸಮಿತಿ ವರದಿ ಕೊಟ್ಟಿದೆ. ಜಾಸ್ತಿ ದಿನ ಐಸಿಯುನಲ್ಲಿ ಇದ್ದವರು, ಆಕ್ಸಿಜನ್ ಪಡೆದವರಲ್ಲಿ ಬ್ಲಾಕ್ ಫಂಗಸ್ ಕಾಣಿಸಿಕೊಳ್ತಾ ಇರೋದು ವರದಿಯಲ್ಲಿ ಬಯಲಾಗಿದೆ. ಆಕ್ಸಿಜನ್ನಲ್ಲಿ ಡಿಸ್ಟಿಲ್ಡ್ ವಾಟರ್ ಹಾಕಬೇಕು, ಆದರೆ ಅದರಲ್ಲಿ ನಳದ ನೀರು ಹಾಕಲಾಗ್ತಾ ಇದೆ. ಹೀಗಾಗಿ ಫಂಗಸ್ ಹೆಚ್ಚಾಗಿ ಕಾಣಿಸಿಕೊಳ್ತಿದೆ ಅಂತ ಸಚಿವರು ತಿಳಿಸಿದ್ದಾರೆ. ಕೊರೋನಾ 2ನೇ ಅಲೆ ವೇಗವಾಗಿ ಹರಡ್ತಾ ಇರೋದ್ರಿಂದ ಎಚ್ಚೆತ್ತಿರುವ ಮಂಡ್ಯ ಜಿಲ್ಲಾಡಳಿತ 4 ದಿನ ಸಂಪೂರ್ಣ ಲಾಕ್ಡೌನ್ ಘೋಷಿಸಿದೆ. ವಾರದ 4 ದಿನ ಜಿಲ್ಲೆಗೆ ಬೀಗ ಬೀಳಲಿದ್ದು ಎಲ್ಲಾ ಚಟುವಟಿಕೆಗೆ ಬ್ರೇಕ್ ಹಾಕಲಾಗಿದೆ. ಲಾಕ್ಡೌನ್ ವೇಳೆ ವೈದ್ಯಕೀಯ ಸೇವೆ, ಕೃಷಿ ಚಟುವಟಿಕೆ, ಹಾಲಿನ ಬೂತ್, ನ್ಯಾಯಬೆಲೆ ಅಂಗಡಿ ತೆರೆಯೋಕೆ ಅವಕಾಶ ಕಲ್ಪಿಸಲಾಗಿದೆ. ಮಂಗಳವಾರ, ಬುಧವಾರ, ಶುಕ್ರವಾರ, ಶನಿವಾರ ಲಾಕ್ಡೌನ್ ಜಾರಿಯಲ್ಲಿ ಇರಲಿದ್ದು, ಆದೇಶ ಉಲ್ಲಂಘನೆ ಮಾಡುವವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುತ್ತೀವಿ ಅಂತ ಡಿಸಿಎಸ್ ಅಶ್ವತಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಬಿಳಿಕೆರೆ ಬಳಿಯಿರೋ ಕೋವಿಡ್ ಕೇರ್ ಸೆಂಟರ್ ಅನ್ನ ಇಒ ಕ್ಲೀನ್ ಮಾಡಿ ಮಾದರಿಯಾಗಿದ್ದಾರೆ. ನಿನ್ನೆ ಶಾಸಕ ಮಂಜುನಾಥ್ ಕೋವಿಡ್ ಕೇಂದ್ರಕ್ಕೆ ಭೇಟಿ ನೀಡಿದ್ದು, ಸೋಂಕಿತರಿಂದಲೇ ಕೇಂದ್ರ ಅವ್ಯವಸ್ಥೆಯಾಗಿದ್ದನ್ನ ನೋಡಿ ಮನಗಂಡಿದ್ರು. ಕೋವಿಡ್ ಕೇಂದ್ರವನ್ನ ಮನೆಯಂತೆ ಸ್ವಚ್ಛವಾಗಿಟ್ಕೊಳ್ಳಿ ಅಂತ ಬುದ್ಧಿನೂ ಹೇಳಿದ್ರು. ಇಂದು ಕೇಂದ್ರಕ್ಕೆ ಭೇಟಿ ನೀಡಿದ್ದ ಇಒ ಗಿರೀಶ್ ಕ್ಲೀನ್ ಮಾಡಿ ಇತರರಿಗೆ ಮಾದರಿಯಾಗಿದ್ದಾರೆ.
ಕೊರೋನಾ ಅಬ್ಬರ ಹಾಗೂ ವ್ಯಾಕ್ಸಿನ್ ಕೊರತೆ ನಡುವೆ ಕಳ್ಳಾಟ ಆಡ್ತಾ ಇದ್ದ ಬೆಂಗಳೂರಿನ ವೈದ್ಯೆಯೊಬ್ಬಳ ಖತರ್ನಾಕ್ ಪ್ಲಾನ್ ಮತ್ತಷ್ಟು ಬಯಲಾಗಿದೆ. ಮಂಜುನಾಥನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಗೋಲ್ಮಾಲ್ ಮಾಡ್ತಾ ಇದ್ದ ಡಾಕ್ಟರ್ ಪುಷ್ಪಿತಾ ವ್ಯಾಕ್ಸಿನ್ ಫಲಾನುಭವಿಗಳಿಗೆ ದೋಖ ಮಾಡಿ ಅಕ್ರಮವಾಗಿ ಇಂಜೆಕ್ಷನ್ ಶೇಖರಿಸ್ತಾ ಇದ್ರು. ಒಂದು ಕೋವಿಶೀಲ್ಡ್ ವಯಲ್ನಿಂದ 10 ಜನರಿಗೆ ಕೊಡೋ ಬದಲು 15 ಜನರಿಗೆ ವ್ಯಾಕ್ಸಿನ್ ನೀಡಿ ಉಳಿದಿರೋ ವ್ಯಾಕ್ಸಿನ್ ವಯಲ್ಗಳನ್ನ ಆಪ್ತೆ ಪ್ರೇಮಾ ಮನೆಗೆ ಸಾಗಿಸ್ತಾ ಇದ್ರು ಅನ್ನೋದು ಬಯಲಾಗಿದೆ. ಡಾಕ್ಟರ್ ಪುಷ್ಪಿತಾ ಪ್ರೇಮಾ ಗ್ಯಾಂಗ್ನಲ್ಲಿ ಮತ್ತಿಬ್ಬರು ನರ್ಸ್ಗಳು ಕೂಡ ಶಾಮೀಲಾಗಿರುವುದು ಬಯಲಾಗಿದೆ. ವ್ಯಾಕ್ಸಿನ್ ಮಾತ್ರವಲ್ಲದೆ ಪಿಪಿಇ ಕಿಟ್, ಮಾಸ್ಕ್, ರ್ಯಾಪಿಡ್ ಟೆಸ್ಟ್, ಆರ್ಟಿಪಿಸಿಆರ್ ಕಿಟ್, ಸರ್ಜಿಕಲ್ ಮಾಸ್ಕ್ಗಳಿಗೂ ಈ ಗ್ಯಾಂಗ್ ಕನ್ನ ಹಾಕ್ತಾ ಇತ್ತು. ಮತ್ತೊಂದೆಡೆ ಲೇಡಿ ಡಾಕ್ಟರ್ ಕಳ್ಳಾಟಕ್ಕೆ ವ್ಯಾಕ್ಸಿನ್ ಪಡೆದವರಿಗೆ ನಡುಕ ಶುರುವಾಗಿದ್ದು, ಕಡಿಮೆ ಡೋಸ್ ನೀಡಿರೋದ್ರಿಂದ ಆತಂಕ ಹೆಚ್ಚಾಗಿದೆ. ಹಾಸನ ಜಿಲ್ಲೆಯಲ್ಲೂ ಬ್ಲಾಕ್ ಫಂಗಸ್ ಸೋಂಕು ಆತಂಕ ಮೂಡಿಸಿದೆ. ಜಿಲ್ಲೆಯಲ್ಲಿ ಈವರೆಗೆ 7 ಜನರಲ್ಲಿ ಸೋಂಕು ಪತ್ತೆಯಾಗಿದ್ದು, ಓರ್ವರನ್ನ ಬಲಿ ಪಡೆದಿದೆ. ಹೀಗಂತ ಡಿಸಿಎಂ ಡಾಕ್ಟರ್ ಅಶ್ವತ್ಥ ನಾರಾಯಣ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. 6 ಜನರ ಪೈಕಿ ಓರ್ವ ರೋಗಿ ಬಿಟ್ಟು ಉಳಿದವರನ್ನ ನಿಗದಿತ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಅಂತಾನೂ ಮಾಹಿತಿ ಹಂಚಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲೂ ಬ್ಲಾಕ್ ಫಂಗಸ್ ಸೋಂಕಿನ ಉಲ್ಬಣ ಹೆಚ್ಚಾಗಿದೆ. ಜಿಲ್ಲೆಯಲ್ಲಿ ಇಲ್ಲಿವರೆಗೆ 9 ಜನರಲ್ಲಿ ಫಂಗಸ್ ಕಾಣಿಸಿಕೊಂಡಿದ್ದು, ಇಂದು ಮತ್ತೊಬ್ಬನಲ್ಲಿ ಪತ್ತೆಯಾಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಕೊರೋನಾ ಸೋಂಕಿಗೆ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದ ಓರ್ವನಲ್ಲಿ ಫಂಗಸ್ ಕಾಣಿಸಿಕೊಂಡಿದೆ. ಹೀಗಾಗಿ ಹೆಚ್ಚಿನ ಚಿಕಿತ್ಸೆಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಬಗ್ಗೆ ಬಾದಾಮಿ ಟಿಎಚ್ಒ ಎಂಬಿ ಪಾಟೀಲ್ ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಲಸಿಕೆ ನೀಡುವಲ್ಲೂ ಗೋಲ್ಮಾಲ್ ನಡೀತಾ ಇದೆಯಾ? ವೈದ್ಯರ ಹೆಸರೇಳ್ಕೊಂಡು ಲಸಿಕೆ ಪಡಿತಾರೆ ಅಂತ ಆರೋಪ ಮಾಡಿದ್ದು ಯಾರು? ಆರೋಗ್ಯ ಕೇಂದ್ರದ ಸಿಬ್ಬಂದಿಗೆ ತರಾಟೆ ತೆಗೆದುಕೊಂಡಿದ್ದು ಯಾರು? ನೋಡೋಣ ವ್ಯಾಕ್ಸಿನ್ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ಸೋಂಕಿನ ಅಬ್ಬರದಿಂದ ವ್ಯಾಕ್ಸಿನ್ಗೆ ಜನ ಮುಗಿ ಬೀಳ್ತಾ ಇದ್ದಾರೆ. ಆದರೆ ವ್ಯಾಕ್ಸಿನ್ ಬೇಕು ಅಂದ್ರೂ ಆಸ್ಪತ್ರೆಗಳಲ್ಲಿ ಲಸಿಕೆ ಇಲ್ಲ. ವ್ಯಾಕ್ಸಿನ್ಗಾಗಿ ಕ್ಯೂ ನಿಂತಿದ್ದವರಿಗೆ ಶಾಕ್ ಎದುರಾಗ್ತಾ ಇದ್ದು, ಬೆಂಗಳೂರಿನಲ್ಲಿ ಲಸಿಕೆ ಪಡೆಯೋಕೆ ಬಂದವರು ಪರದಾಡಿದ್ದಾರೆ. ವ್ಯಾಕ್ಸಿನ್ಗಾಗಿ 3 ದಿನದಿಂದ ಕ್ಯೂ ನಿಲ್ತಾ ಇದ್ರೂ ಲಸಿಕೆನೇ ಇಲ್ಲದಂತಾಗಿದ್ದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲಸಿಕೆ ನೀಡಿಕೆಯಲ್ಲಿ ಗೋಲ್ಮಾಲ್ ನಡೀತಿದೆ ಅಂತ ಅಪೋಲೋ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಸಾರ್ವಜನಿಕರು ಆರೋಪ ಮಾಡಿದ್ದಾರೆ. ಬೇಕಾದವರಿಗೆ ಮಾತ್ರ ಲಸಿಕೆ ನೀಡುತ್ತಿದ್ದಾರೆ ಅಂತ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರೋ ಅಪೋಲೋ ಆಸ್ಪತ್ರೆ ವಿರುದ್ಧ 2ನೇ ಡೋಸ್ ಪಡೆಯೋಕೆ ಬಂದಿದ್ದ ಮಹಿಳೆ ಆಕ್ರೋಶ ವ್ಯಕ್ತಪಡಿಸಿದ್ದಾಳೆ. ವೈದ್ಯರು ಸೂಚಿಸಿದ್ರಷ್ಟೇ 2ನೇ ಡೋಸ್ ನೀಡೋದಾಗಿ ಸಿಬ್ಬಂದಿ ಹೇಳಿದ್ರಿಂದ ಮಹಿಳೆ ಗರಂ ಆಗಿದ್ರು. ಬೆಳಗ್ಗೆ 6 ಗಂಟೆಯಿಂದ ಸರತಿ ಸಾಲಿನಲ್ಲಿ ನಿಲ್ತಾ ಇದ್ರು. ಬೆಂಗಳೂರಿನಲ್ಲಿ ಲಸಿಕೆ ಸಿಗ್ತಾ ಇಲ್ಲ. ಹೀಗಾಗಿ ಬೌರಿಂಗ್ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕೋವಿಡ್ ವ್ಯಾಕ್ಸಿನ್ ಪಡೆಯೋಕೆ 3 ದಿನದಿಂದ ಬರ್ತಿದೀವಿ, ಆದ್ರೂ ಕೋವಿಡ್ ಲಸಿಕೆ ಪಡೆಯೋಕೆ ನಮ್ಮಿಂದ ಆಗ್ತಾ ಇಲ್ಲ. ಇಲ್ಲಿ ವೈದ್ಯರ ಹೆಸರು ಹೇಳ್ಕೊಂಡು ಒಳಗೋಗಿ ಲಸಿಕೆ ಪಡ್ಕೊಂಡು ವಾಪಸ್ ಬರ್ತಾರೆ. ಕ್ಯೂನಲ್ಲಿ ನಿಂತಿರೋರು ಅಲ್ಲೇ ನಿಂತಿರ್ತಾರೆ. ಕೊನೆಗೆ ಲಸಿಕೆ ಇಲ್ಲ ಅಂತ ವಾಪಸ್ ಕಳಿಸ್ತಾರೆ ಅಂತ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಲಸಿಕೆ ಹಾಕಿಸಿಕೊಳ್ಳೋಕೆ ಯುವಜನತೆ ಮುಗಿಬಿದ್ದಿದ್ರೂ ಲಸಿಕೆಯೇ ಸಿಗ್ತಾ ಇಲ್ಲ. ಕೆಸಿ ಜನರಲ್ ಆಸ್ಪತ್ರೆ ಮುಂದೆ ಯುವಕರ ದಂಡೇ ಸೇರಿತ್ತು. ಕೋವಿಶೀಲ್ಡ್ ಲಸಿಕೆ ಪಡೆಯೋಕೆ ಯುವಕರು ಜಮಾಯಿಸಿದ್ರು. ಆದರೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಕೋವ್ಯಾಕ್ಸಿನ್ ಖಾಲಿಯಾಗಿದ್ದು ಕೋವ್ಯಾಕ್ಸಿನ್ ಇಲ್ಲ ಅಂತ ಸಿಬ್ಬಂದಿ ಬೋರ್ಡ್ ಹಾಕಿದ್ದಾರೆ. ಮೇ 19ರಿಂದ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಕೋವ್ಯಾಕ್ಸಿನ್ ಹಂಚಿಕೆಯಾಗ್ತಾ ಇತ್ತು. ಆದ್ರೀಗ ಮತ್ತೆ ಕೋವ್ಯಾಕ್ಸಿನ್ ಲಸಿಕೆ ವಿತರಣೆ ಸ್ಟಾಪ್ ಆಗಿದೆ. ಕೊರೋನಾ ನಿಯಂತ್ರಿಸೋಕೆ ಲಸಿಕಾ ಅಭಿಯಾನಕ್ಕೆ ಸರ್ಕಾರ ಚಾಲನೆ ನೀಡಿದೆ. ಆದರೆ ಲಸಿಕಾ ಕೇಂದ್ರಗಳೇ ಕೊರೋನಾ ಹಾಟ್ಸ್ಪಾಟ್ ಆಗಿ ಬದಲಾಗುವ ಆತಂಕ ಕಾಡ್ತಾ ಇದೆ. ಶಿವಮೊಗ್ಗ ನಗರದ ಕುವೆಂಪು ರಸ್ತೆಯಲ್ಲಿರೋ ಆರೋಗ್ಯ ಇಲಾಖೆ ತರಬೇತಿ ಕೇಂದ್ರದ ಲಸಿಕಾ ಕೇಂದ್ರದಲ್ಲಿ ವ್ಯಾಕ್ಸಿನ್ ಪಡೆಯುವುದಕ್ಕೆ ಟೋಕನ್ ವ್ಯವಸ್ಥೆ ಮಾಡಲಾಗಿದೆ. ಹೀಗಾಗಿ ಟೋಕನ್ ಪಡೆಯುವುದಕ್ಕಾಗಿ ಜನ ಮುಗಿಬಿದ್ದಿದ್ರು. ವ್ಯಾಕ್ಸಿನ್ ಪಡೆಯೋಕೆ ಜನ ತಾಮುಂದು ನಾಮುಂದು ಅಂತ ಮುಗಿ ಬೀಳ್ತಾ ಇದ್ದಾರೆ. ಹಾಗಂತ ಲಸಿಕೆ ಕೇಂದ್ರಕ್ಕೆ ಹೋದ್ರೆ ಸಿಬ್ಬಂದಿಯಿಂದ ನಾಳೆ ಬಾ ಅನ್ನೋ ಪ್ರತಿಕ್ರಿಯೆ ಬರ್ತಾ ಇದೆ. ಯಲಹಂಕದ ವ್ಯಾಕ್ಸಿನ್ ಕೇಂದ್ರಕ್ಕೆ ಸತತ 15 ದಿನದಿಂದ ಲಸಿಕಾ ಕೇಂದ್ರಕ್ಕೆ ಅಲಿತಾ ಇರೋ ವ್ಯಕ್ತಿಯೊಬ್ಬ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಪ್ರತಿದಿನ ನಾಳೆ ಬಾ ಅಂತಾರೆ, ಲಾಕ್ಡೌನ್ ಇದೆ, ಪ್ರತಿದಿನ ಹೇಗೆ ಓಡಾಡೋದು, ಕೊರೋನಾ ಬಂದ್ರೆ ಸರ್ಕಾರ ದುಡ್ಡು ಕೊಡುತ್ತಾ, ಮುಖ್ಯಮಂತ್ರಿ ಬದುಕಿದಾರಾ ಸತ್ತಿದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ.
ವ್ಯಾಕ್ಸಿನ್ ಪಡೆಯೋಕೆ ಜನ ಎಲ್ಲೆಡೆ ಮುಗಿ ಬೀಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಆನೇಕಲ್ನಲ್ಲಿ ಗಲಾಟೆ ನಡೆದಿದೆ. ಪ್ರತಿದಿನ 100 ಜನಕ್ಕೆ ಮಾತ್ರ ಲಸಿಕೆ ನೀಡಲಾಗ್ತಾ ಇದೆ. ಆದರೆ ಆನೇಕಲ್ ಕೋವಿಡ್ ಲಸಿಕಾ ಕೇಂದ್ರದ ಬಳಿ ಬೆಳಗ್ಗೆಯಿಂದಲೇ 500ಕ್ಕೂ ಹೆಚ್ಚು ಮಂದಿ ಸೇರಿದ್ರು. ಎಲ್ರಿಗೂ ಹಿಂದೆ ಲಸಿಕೆ ಸಿಗೋದಿಲ್ಲ ಅಂತ ತಿಳಿದ ಜನ ಆಕ್ರೋಶಗೊಂಡು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಬೆಳಗಾವಿಯಲ್ಲಿ ಲಸಿಕೆ ಸಿಗದೆ ಜನಸಾಮಾನ್ಯರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಿಮ್ಸ್ ಲಸಿಕೆ ಕೇಂದ್ರದ ಬಳಿ ಬೆಳಗ್ಗೆಯಿಂದ ಜನ ಕಾಯ್ತಾ ನಿಂತಿದ್ರು. 45 ವರ್ಷ ಮೇಲ್ಪಟ್ಟವರಿಗೆ ಮೊದಲ ಡೋಸ್ ನೀಡುವುದಾಗಿ ಆರೋಗ್ಯ ಇಲಾಖೆ ಹೇಳಿತ್ತು. ಆದರೆ ಏಕಾಏಕಿ ಕೋವಿಶೀಲ್ಡ್ ಲಸಿಕೆ ಖಾಲಿ ಅಂತ ಸೂಚನೆ ನೀಡಿದ್ದು, ಕಳೆದ 4 ದಿನದಿಂದ ನಿತ್ಯವೂ ಲಸಿಕೆ ಇಲ್ಲದೆ ವಾಪಸ್ಸಾಗ್ತಾ ಇರೋ ಜನ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲಸಿಕೆ ನೀಡುವ ವಿಚಾರದಲ್ಲಿ ಸಿಬ್ಬಂದಿ ಒಂದಲ್ಲ ಒಂದು ಎಡವಟ್ಟು ಮಾಡ್ತಿದ್ದಾರೆ. ಇದೇ ರೀತಿ ಬಾಗಲಕೋಟೆಯ ಲಸಿಕಾ ಕೇಂದ್ರವನ್ನ ಸ್ಥಳಾಂತರಿಸಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಾಗಲಕೋಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಳಿ ಬೆಳಗ್ಗೆಯಿಂದ ಜನ ಕ್ಯೂನಲ್ಲಿ ನಿಂತಿದ್ರು. ಆದರೆ ಇದ್ದಕ್ಕಿದ್ದ ಹಾಗೆ ಲಸಿಕಾ ಕೇಂದ್ರವನ್ನ ಸ್ಥಳಾಂತರಗೊಳಿಸಿದ್ದು, ಬೆಳಗ್ಗೆಯಿಂದ ಕಾದ ಮಂದಿ ಅಲ್ಲಿನ ಸಿಬ್ಬಂದಿಯನ್ನ ತರಾಟೆ ತೆಗೆದುಕೊಂಡಿದ್ದಾರೆ.